ಮಣಿನಾಡು ಬಳ್ಳಾರಿಯಲ್ಲಿ ಎಷ್ಟರ ಮಟ್ಟಿಗೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದನ್ನ ನಾನೀಗ ದೃಶ್ಯಾವಳಿ ಸಮೇತ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಇರತಕ್ಕಂಥದ್ದು. ಈ ಶಾಲೆಯನ್ನು ನಿಮಗೆ ಯಾಕೆ ತೋರಿಸ್ತೀನಿ ಅಂದರೆ, ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ಯಾವುದೇ ಕ್ಷಣದಲ್ಲಿ ಅಥವಾ ಈ ಗ್ರಾಮಸ್ಥರಿಗೆ ಯಾವುದೇ ಕ್ಷಣದಲ್ಲಿ ಅಪಾಯ ಆಗ್ತಕ್ಕಂಥ ಸನ್ನಿವೇಶ ಇರ್ತಕ್ಕಂಥದ್ದು. ಈ ದೃಶ್ಯವನ್ನು ನೀವು ನೋಡಬೇಕು. ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಸಂಪೂರ್ಣವಾಗಿ ಗಿಡಗಂಟೆಗಳು ಅದಕ್ಕೆ ಅಂಟಿಕೊಂಡು ಬೆಳೆದಿವೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿಬಿಟ್ಟು ಈ ಮಕ್ಕಳು ಇಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಗಿಡಗಂಟೆಗಳನ್ನು ಮುಟ್ಟಿದರೆ, ಜೊತೆಗೆ ಮಳೆ ಬಂದಾಗ ಇಲ್ಲಿ ಸಾಕಷ್ಟು ನೀರು ಹರಿಯುತ್ತೆ. ಆ ನೀರಿನ ಮೂಲಕವಾದರೂ ಕೂಡ ವಿದ್ಯುತ್ ಯಾವುದೇ ಸಂದರ್ಭದಲ್ಲಿ ಪ್ರವಹಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಹಲವಾರು ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಏನು ಗಿಡಗಂಟೆಗಳು ಅಂಟಿಕೊಂಡು ಬೆಳೆದಿವೆ ಅವನ್ನೆಲ್ಲವನ್ನು ಕಟ್ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಜೆಸ್ಕಾಂ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ಹೊಣೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಈ ಜೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ದೊಡ್ಡ ಅನಾಹುತ ಆಯಿತು ಅಂದರೆ ನಿಜಕ್ಕೂ ಎಲ್ಲರ ತಲೆದಂಡ ಆಗುತ್ತೆ. ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ. ಗ್ರಾಮದಲ್ಲಿ ಸುಮಾರು ಸಾವಿರಾರು ಜನ ಇದ್ದಾರೆ, ಮಕ್ಕಳಿದ್ದಾರೆ. ಅವ್ರು ಯಾರಾದರೂ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಿದ್ಯುತ್ ಏನಾದರೂ ಪ್ರವಹಿಸಿಬಿಟ್ರೆ ಒಂದು ದೊಡ್ಡ ಅನಾಹುತ ಆಗುತ್ತೆ. ಈಗಲಾದರೂ ಕೂಡ ಅಧಿಕಾರಿಗಳು, ಇನ್ನೂ ಸಮಯ ಇದೆ, ಈಗಲಾದರೂ ಕೂಡ ತಕ್ಷಣಕ್ಕೆ ಬಂದು ಇದನ್ನು ಸರಿ ಮಾಡಬೇಕು. ಇಲ್ಲದೆ ಹೋದರೆ ನಿಜಕ್ಕೂ ದೊಡ್ಡ ಅನಾಹುತ ಆಗೋದಂತೂ ಗ್ಯಾರಂಟಿ. ಹೀಗಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಜೊತೆಗೆ ಬಳ್ಳಾರಿ ಗ್ರಾಮೀಣ ಶಾಸಕರಾದ ನಾಗೇಂದ್ರ ಅವರು ಈ ವರದಿಯನ್ನು ನೋಡಬೇಕು. ಆ ಮೂಲಕ ಈ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಜೊತೆಗೆ ಅಂಗನವಾಡಿ ಶಾಲೆ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥದ್ದು, ಪಕ್ಕದಲ್ಲಿ ಕೇವಲ ಸರ್ಕಾರಿ ಶಾಲೆ ಅಲ್ಲ, ಜೊತೆಗೆ ಅದರ ಜೊತೆಗೆ ಅಂಗನವಾಡಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇವರೆಲ್ಲರೂ ಯಾವುದೇ ಕ್ಷಣದಲ್ಲಿ ಇವರೆಲ್ಲರಿಗೂ ಕೂಡ ಅಪಾಯ ಬಂದೊದಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದ್ದ ಪರಿಶೀಲನೆಯನ್ನು ಮಾಡಿ ಟ್ರಾನ್ಸ್ಫಾರ್ಮರನ್ನು ಹೊರಗಡೆ ತೆಗಿಬೇಕು. ಇಲ್ಲದೆ ಹೋದರೆ ಸಾಕಷ್ಟು ಅನಾಹುತ ಆಗುತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ಒಂದು ವರದಿಯ ಕಾಳಜಿ ಇಷ್ಟೇ, ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ಈಗಲೇ ತಡೆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಜೆಸ್ಕಾಂ ಅಧಿಕಾರಿಗಳನ್ನು ಈ ವರದಿಯ ಮೂಲಕ ನಾವು ಬಡಿದೆಬ್ಬಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಣಿನಾಡು ಬಳ್ಳಾರಿಯಲ್ಲಿ ಎಷ್ಟರ ಮಟ್ಟಿಗೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದನ್ನು ನಾನೀಗ ದೃಶ್ಯಾವಳಿ ಸಮೇತ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಇರತಕ್ಕಂಥದ್ದು. ಈ ಶಾಲೆಯನ್ನು ನಿಮಗೆ ಯಾಕೆ ತೋರಿಸ್ತೀನಿ ಅಂದರೆ, ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ಯಾವುದೇ ಕ್ಷಣದಲ್ಲಿ ಅಥವಾ ಈ ಗ್ರಾಮಸ್ಥರಿಗೆ ಯಾವುದೇ ಕ್ಷಣದಲ್ಲಿ ಅಪಾಯ ಆಗ್ತಕ್ಕಂಥ ಸನ್ನಿವೇಶ ಇರ್ತಕ್ಕಂಥದ್ದು. ಈ ದೃಶ್ಯವನ್ನು ನೀವು ನೋಡಬೇಕು. ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಸಂಪೂರ್ಣವಾಗಿ ಗಿಡಗಂಟೆಗಳು ಅದಕ್ಕೆ ಅಂಟಿಕೊಂಡು ಬೆಳೆದಿವೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿಬಿಟ್ಟು ಈ ಮಕ್ಕಳು ಇಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಗಿಡಗಂಟೆಗಳನ್ನು ಮುಟ್ಟಿದರೆ, ಜೊತೆಗೆ ಮಳೆ ಬಂದಾಗ ಇಲ್ಲಿ ಸಾಕಷ್ಟು ನೀರು ಹರಿಯುತ್ತೆ. ಆ ನೀರಿನ ಮೂಲಕವಾದರೂ ಕೂಡ ವಿದ್ಯುತ್ ಯಾವುದೇ ಸಂದರ್ಭದಲ್ಲಿ ಪ್ರವಹಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಹಲವಾರು ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಏನು ಗಿಡಗಂಟೆಗಳು ಅಂಟಿಕೊಂಡು ಬೆಳೆದಿವೆ ಅವನ್ನೆಲ್ಲವನ್ನು ಕಟ್ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಜೆಸ್ಕಾಂ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ಹೊಣೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಈ ಜೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ದೊಡ್ಡ ಅನಾಹುತ ಆಯಿತು ಅಂದರೆ ನಿಜಕ್ಕೂ ಎಲ್ಲರ ತಲೆದಂಡ ಆಗುತ್ತೆ. ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ. ಗ್ರಾಮದಲ್ಲಿ ಸುಮಾರು ಸಾವಿರಾರು ಜನ ಇದ್ದಾರೆ, ಮಕ್ಕಳಿದ್ದಾರೆ. ಅವ್ರು ಯಾರಾದರೂ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಿದ್ಯುತ್ ಏನಾದರೂ ಪ್ರವಹಿಸಿಬಿಟ್ರೆ ಒಂದು ದೊಡ್ಡ ಅನಾಹುತ ಆಗುತ್ತೆ. ಈಗಲಾದರೂ ಕೂಡ ಅಧಿಕಾರಿಗಳು, ಇನ್ನೂ ಸಮಯ ಇದೆ, ಈಗಲಾದರೂ ಕೂಡ ತಕ್ಷಣಕ್ಕೆ ಬಂದು ಇದನ್ನು ಸರಿ ಮಾಡಬೇಕು. ಇಲ್ಲದೆ ಹೋದರೆ ನಿಜಕ್ಕೂ ದೊಡ್ಡ ಅನಾಹುತ ಆಗೋದಂತೂ ಗ್ಯಾರಂಟಿ. ಹೀಗಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಜೊತೆಗೆ ಬಳ್ಳಾರಿ ಗ್ರಾಮೀಣ ಶಾಸಕರಾದ ನಾಗೇಂದ್ರ ಅವರು ಈ ವರದಿಯನ್ನು ನೋಡಬೇಕು. ಆ ಮೂಲಕ ಈ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಜೊತೆಗೆ ಅಂಗನವಾಡಿ ಶಾಲೆ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥದ್ದು, ಪಕ್ಕದಲ್ಲಿ ಕೇವಲ ಸರ್ಕಾರಿ ಶಾಲೆ ಅಲ್ಲ, ಜೊತೆಗೆ ಅದರ ಜೊತೆಗೆ ಅಂಗನವಾಡಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇವರೆಲ್ಲರೂ ಯಾವುದೇ ಕ್ಷಣದಲ್ಲಿ ಇವರೆಲ್ಲರಿಗೂ ಕೂಡ ಅಪಾಯ ಬಂದೊದಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದ್ದ ಪರಿಶೀಲನೆಯನ್ನು ಮಾಡಿ ಟ್ರಾನ್ಸ್ಫಾರ್ಮರನ್ನು ಹೊರಗಡೆ ತೆಗಿಬೇಕು. ಇಲ್ಲದೆ ಹೋದರೆ ಸಾಕಷ್ಟು ಅನಾಹುತ ಆಗುತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ಒಂದು ವರದಿಯ ಕಾಳಜಿ ಇಷ್ಟೇ, ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ಈಗಲೇ ತಡೆದ್ರೆ ಯಾವುದೇ ರೀತಿಯ
ಸಮಸ್ಯೆ ಆಗಲ್ಲ, ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಜೆಸ್ಕಾಂ ಅಧಿಕಾರಿಗಳನ್ನು ಈ ವರದಿಯ ಮೂಲಕ ನಾವು ಬಡಿದೆಬ್ಬಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಲೆನಾಡು ಬಳ್ಳಾರಿಯಲ್ಲಿ ಎಷ್ಟರ ಮಟ್ಟಿಗೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದನ್ನು ನಾನೀಗ ದೃಶ್ಯಾವಳಿ ಸಮೇತ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಇರತಕ್ಕಂಥದ್ದು. ಈ ಶಾಲೆಯನ್ನು ನಿಮಗೆ ಯಾಕೆ ತೋರಿಸ್ತೀನಿ ಅಂದರೆ, ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ಯಾವುದೇ ಕ್ಷಣದಲ್ಲಿ ಅಥವಾ ಈ ಗ್ರಾಮಸ್ಥರಿಗೆ ಯಾವುದೇ ಕ್ಷಣದಲ್ಲಿ ಅಪಾಯ ಆಗ್ತಕ್ಕಂಥ ಸನ್ನಿವೇಶ ಇರ್ತಕ್ಕಂಥದ್ದು. ಈ ದೃಶ್ಯವನ್ನು ನೀವು ನೋಡಬೇಕು, ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಸಂಪೂರ್ಣವಾಗಿ ಗಿಡಗಂಟೆಗಳು ಅದಕ್ಕೆ ಅಂಟಿಕೊಂಡು ಬೆಳೆದಿವೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿಬಿಟ್ಟು ಈ ಮಕ್ಕಳು ಇಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಗಿಡಗಂಟೆಗಳನ್ನು ಮುಟ್ಟಿದರೆ, ಜೊತೆಗೆ ಮಳೆ ಬಂದಾಗ ಇಲ್ಲಿ ಸಾಕಷ್ಟು ನೀರು ಹರಿಯುತ್ತೆ. ಆ ನೀರಿನ ಮೂಲಕವಾದರೂ ಕೂಡ ವಿದ್ಯುತ್ ಯಾವುದೇ ಸಂದರ್ಭದಲ್ಲಿ ಪ್ರವಹಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಹಲವಾರು ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಏನು ಗಿಡಗಂಟೆಗಳು ಅಂಟಿಕೊಂಡು ಬೆಳೆದಿವೆ ಅವನ್ನೆಲ್ಲವನ್ನು ಕಟ್ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಜೆಸ್ಕಾಂ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ಹೊಣೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಈ ಜೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ದೊಡ್ಡ ಅನಾಹುತ ಆಯಿತು ಅಂದರೆ ನಿಜಕ್ಕೂ ಎಲ್ಲರ ತಲೆದಂಡ ಆಗುತ್ತೆ. ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ. ಗ್ರಾಮದಲ್ಲಿ ಸುಮಾರು ಸಾವಿರಾರು ಜನ ಇದ್ದಾರೆ, ಮಕ್ಕಳಿದ್ದಾರೆ. ಅವ್ರು ಯಾರಾದರೂ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಿದ್ಯುತ್ ಏನಾದರೂ ಪ್ರವಹಿಸಿಬಿಟ್ರೆ ಒಂದು ದೊಡ್ಡ ಅನಾಹುತ ಆಗುತ್ತೆ. ಈಗಲಾದರೂ ಕೂಡ ಅಧಿಕಾರಿಗಳು, ಇನ್ನೂ ಸಮಯ ಇದೆ, ಈಗಲಾದರೂ ಕೂಡ ತಕ್ಷಣಕ್ಕೆ ಬಂದು ಇದನ್ನು ಸರಿ ಮಾಡಬೇಕು. ಇಲ್ಲದೆ ಹೋದರೆ ನಿಜಕ್ಕೂ ದೊಡ್ಡ ಅನಾಹುತ ಆಗೋದಂತೂ ಗ್ಯಾರಂಟಿ. ಹೀಗಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಜೊತೆಗೆ ಬಳ್ಳಾರಿ ಗ್ರಾಮೀಣ ಶಾಸಕರಾದ ನಾಗೇಂದ್ರ ಅವರು ಈ ವರದಿಯನ್ನು ನೋಡಬೇಕು. ಆ ಮೂಲಕ ಈ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಜೊತೆಗೆ ಅಂಗನವಾಡಿ ಶಾಲೆ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥದ್ದು, ಪಕ್ಕದಲ್ಲಿ ಕೇವಲ ಸರ್ಕಾರಿ ಶಾಲೆ ಅಲ್ಲ, ಜೊತೆಗೆ ಅದರ ಜೊತೆಗೆ ಅಂಗನವಾಡಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇವರೆಲ್ಲರೂ ಯಾವುದೇ ಕ್ಷಣದಲ್ಲಿ ಇವರೆಲ್ಲರಿಗೂ ಕೂಡ ಅಪಾಯ ಬಂದೊದಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದ್ದ ಪರಿಶೀಲನೆಯನ್ನು ಮಾಡಿ ಟ್ರಾನ್ಸ್ಫಾರ್ಮರನ್ನು ಹೊರಗಡೆ ತೆಗಿಬೇಕು. ಇಲ್ಲದೆ ಹೋದರೆ ಸಾಕಷ್ಟು ಅನಾಹುತ ಆಗುತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ಒಂದು ವರದಿಯ ಕಾಳಜಿ ಇಷ್ಟೇ, ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ಈಗಲೇ ತಡೆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಜೆಸ್ಕಾಂ ಅಧಿಕಾರಿಗಳನ್ನು ಈ ವರದಿಯ ಮೂಲಕ ನಾವು ಬಡಿದೆಬ್ಬಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮಲೆನಾಡು ಬಳ್ಳಾರಿಯಲ್ಲಿ ಎಷ್ಟರ ಮಟ್ಟಿಗೆ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದನ್ನು ನಾನೀಗ ದೃಶ್ಯಾವಳಿ ಸಮೇತ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ನಾನೀಗ ಬಳ್ಳಾರಿ ತಾಲೂಕಿನ ಕೆ ವೀರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಇರತಕ್ಕಂಥದ್ದು. ಈ ಶಾಲೆಯನ್ನು ನಿಮಗೆ ಯಾಕೆ ತೋರಿಸ್ತೀನಿ ಅಂದರೆ, ಈ ಶಾಲೆಯಲ್ಲಿ 300ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ಯಾವುದೇ ಕ್ಷಣದಲ್ಲಿ ಅಥವಾ ಈ ಗ್ರಾಮಸ್ಥರಿಗೆ ಯಾವುದೇ ಕ್ಷಣದಲ್ಲಿ ಅಪಾಯ ಆಗ್ತಕ್ಕಂಥ ಸನ್ನಿವೇಶ ಇರ್ತಕ್ಕಂಥದ್ದು. ಈ ದೃಶ್ಯವನ್ನು ನೀವು ನೋಡಬೇಕು, ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಸಂಪೂರ್ಣವಾಗಿ ಗಿಡಗಂಟೆಗಳು ಅದಕ್ಕೆ ಅಂಟಿಕೊಂಡು ಬೆಳೆದಿವೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿಬಿಟ್ಟು ಈ ಮಕ್ಕಳು ಇಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಗಿಡಗಂಟೆಗಳನ್ನು ಮುಟ್ಟಿದರೆ, ಜೊತೆಗೆ ಮಳೆ ಬಂದಾಗ ಇಲ್ಲಿ ಸಾಕಷ್ಟು ನೀರು ಹರಿಯುತ್ತೆ. ಆ ನೀರಿನ ಮೂಲಕವಾದರೂ ಕೂಡ ವಿದ್ಯುತ್ ಯಾವುದೇ ಸಂದರ್ಭದಲ್ಲಿ ಪ್ರವಹಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗ್ರಾಮಸ್ಥರು ಹಲವಾರು ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಏನು ಗಿಡಗಂಟೆಗಳು ಅಂಟಿಕೊಂಡು ಬೆಳೆದಿವೆ ಅವನ್ನೆಲ್ಲವನ್ನು ಕಟ್ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಜೆಸ್ಕಾಂ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ನಿರ್ಲಕ್ಷ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರು ಹೊಣೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಈ ಜೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಒಂದು ವೇಳೆ ದೊಡ್ಡ ಅನಾಹುತ ಆಯಿತು ಅಂದರೆ ನಿಜಕ್ಕೂ ಎಲ್ಲರ ತಲೆದಂಡ ಆಗುತ್ತೆ. ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ. ಗ್ರಾಮದಲ್ಲಿ ಸುಮಾರು ಸಾವಿರಾರು ಜನ ಇದ್ದಾರೆ, ಮಕ್ಕಳಿದ್ದಾರೆ. ಅವ್ರು ಯಾರಾದರೂ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವಿದ್ಯುತ್ ಏನಾದರೂ ಪ್ರವಹಿಸಿಬಿಟ್ರೆ ಒಂದು ದೊಡ್ಡ ಅನಾಹುತ ಆಗುತ್ತೆ. ಈಗಲಾದರೂ ಕೂಡ ಅಧಿಕಾರಿಗಳು, ಇನ್ನೂ ಸಮಯ ಇದೆ, ಈಗಲಾದರೂ ಕೂಡ ತಕ್ಷಣಕ್ಕೆ ಬಂದು ಇದನ್ನು ಸರಿ ಮಾಡಬೇಕು. ಇಲ್ಲದೆ ಹೋದರೆ ನಿಜಕ್ಕೂ ದೊಡ್ಡ ಅನಾಹುತ ಆಗೋದಂತೂ ಗ್ಯಾರಂಟಿ. ಹೀಗಾಗಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಜೊತೆಗೆ ಬಳ್ಳಾರಿ ಗ್ರಾಮೀಣ ಶಾಸಕರಾದ ನಾಗೇಂದ್ರ ಅವರು ಈ ವರದಿಯನ್ನು ನೋಡಬೇಕು. ಆ ಮೂಲಕ ಈ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ, ಜೊತೆಗೆ ಅಂಗನವಾಡಿ ಶಾಲೆ ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥದ್ದು, ಪಕ್ಕದಲ್ಲಿ ಕೇವಲ ಸರ್ಕಾರಿ ಶಾಲೆ ಅಲ್ಲ, ಜೊತೆಗೆ ಅದರ ಜೊತೆಗೆ ಅಂಗನವಾಡಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇವರೆಲ್ಲರೂ ಯಾವುದೇ ಕ್ಷಣದಲ್ಲಿ ಇವರೆಲ್ಲರಿಗೂ ಕೂಡ ಅಪಾಯ ಬಂದೊದಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದ್ದ ಪರಿಶೀಲನೆಯನ್ನು ಮಾಡಿ ಟ್ರಾನ್ಸ್ಫಾರ್ಮರನ್ನು ಹೊರಗಡೆ ತೆಗಿಬೇಕು. ಇಲ್ಲದೆ ಹೋದರೆ ಸಾಕಷ್ಟು ಅನಾಹುತ ಆಗುತ್ತೆ. ನಮ್ಮ ರಿಪಬ್ಲಿಕ್ ಕನ್ನಡದ ಒಂದು ವರದಿಯ ಕಾಳಜಿ ಇಷ್ಟೇ, ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ಈಗಲೇ ತಡೆದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಈಗಲಾದರೂ
ಎಚ್ಚೆತ್ತುಕೊಳ್ಬೇಕು ಅಂತ ಜೆಸ್ಕಾಂ ಅಧಿಕಾರಿಗಳನ್ನು ಈ ವರದಿಯ ಮೂಲಕ ನಾವು ಬಡಿದೆಬ್ಬಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.